वास्तव न्यूज में स्वागत है आपका। मैं हूं सरदार। विजयपुर शहर के कईगारी इलाके यानी कि यहाँ पर किसानों ने अब आंदोलन पर बैठे हैं ताकि इनका बहुत सारा नुकसान हो गया है। अब इस नुकसान के भरपाई पर अब कर्नाटक सरकार को और संबंधित अधिकारियों को अब यहाँ पर इन्होंने ये मांग करने लग गए हैं ताकि सभी किसान वालों ने मिलकर यहाँ पर अपनी मांग या अपने आंदोलन अब किस तरह करने लग गए हैं। तो आजकल अब इतना आंदोलन होने लग गया है। कर्नाटक सरकार यानी कि कांग्रेस सरकार के विरोध सारे कर्नाटक में जब चाहे देखो तब अखबार में देखिए, न्यूज चैनलों में देखिए, सिर्फ आंदोलन आंदोलन आंदोलन। अब तो सिर्फ आंदोलन ही होने लग गया है। अब इंसाफ ही नहीं मिलने लग गया है। क्या आते चुनाव में क्या फिर से कांग्रेस सरकार क्या आ जाएगा या फिर इनकी यहाँ पर ही वैलिडिटी खत्म हो जाएगा। अब जहां पर देखो अब तो विजयपुर शहर में तो ना जाने कहीं आंदोलन हो गए, मगर कांग्रेस सरकार के विरोध ही आंदोलन, कहीं हजारों संगठन, कहीं हजारों लोग, बहुत सारे लोग अब तो आंदोलन सिर्फ इनके ही विरोध आंदोलन करते आए हैं। मगर उसी तरह आज भी किसानों ने आज उनके ही विरोध और यहाँ पर आंदोलन करने लगे हैं। आखिर क्या वजह है जो यहाँ पर जो ऐसा पहले नहीं था। जब बीजेपी सरकार थी तब इतना आंदोलन नहीं हुआ करता था, जब उतने लोग आंदोलन नहीं किया करते थे। मगर आज इतने बस फ्री, करेंट का और बहुत सारे महिलाओं के लिए इतने ऑफर रखने के बावजूद भी आज कर्नाटक यानी कि कांग्रेस सरकार के विरोध आज भी आंदोलन दिन ब दिन बढ़ता ही जाने लग गया है। मगर कोई भी कांग्रेस सरकार के विरोध ऐसा नहीं किया जो वो कोई और नहीं, ताकि आज भी यहाँ पर किसान, बहुत सारे संगठन और बहुत सारे गलियों के लोग और बहुत सारे लोग यहाँ पर सिर्फ कांग्रेस सरकार के विरोध ही आंदोलन करते रहे हैं। आखिर आते दिनों में तो अब ये तो यही बताता है ताकि ये सूचना यानी कि समझो एक समझदारी या तो एक भविष्यवाणी समझिए, ताकि इतने आंदोलन करने के बाद, इतने लोग नाराज होने के बाद क्या कांग्रेस सरकार फिर से बन जाएगा या फिर क्या बीजेपी आकर क्या उनकी हुकूमत फिर से शुरू हो जाएगी। ताकि इतने आंदोलन देखते पर ऐसा लगता है ताकि इस बार कांग्रेस सरकार नहीं आ पाएगा। तो आंदोलन ही आंदोलन होने लगे हैं, फिर कहां से आ जाएंगे कांग्रेस सरकार। तो आइए देखेंगे एक रिपोर्ट में। ಭೀಮಾ ತುಂಬಿದಂತ ದ್ರಾಕ್ಷಿ ಬೆಳೆಗಾರರಿಗೆ ಹಸಿರು ಸೇನೆಗೆ ಹಸಿರು ಸೇನೆಗೆ ರಾಷ್ಟ್ರೀಯ ರೈತ ಸಂಘಕ್ಕೆ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೋಲೋ ಭಾರತ್ ಮಾತಾ ಕಿ ಆಗ್ರೆ ಸರ್ ಆಗ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರಾಷ್ಟ್ರೀಯ ರೈತ ಸಂಘಕ್ಕೆ ವಿಜಯಪುರ ಜಿಲ್ಲೆಯ ರೈತರಿಗೆ ಓಕೆ ವಿಜಯಪುರ ಜಿಲ್ಲೆಯಲ್ಲಿ 2024-25ನೇ ಸಾಲಿನಲ್ಲಿ ದ್ರಾಕ್ಷಿ ವಿಮೆ ತುಂಬಿದಂತ ರೈತರು ಸುಮಾರು 16,000 ಜನ. ಅದರಲ್ಲಿ 2 ವರ್ಷ ಆದರೂ ಕೂಡ ಇಲ್ಲಿವರೆಗೆ ವಿಮೆ ಬರದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 26ನೇ ತಾರೀಕಿನಂದು ತಿಕೋಟ ಪಟ್ಟಣದ ಮುಖ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂತ ಸಂದರ್ಭದಲ್ಲಿ ಸುಮಾರು 15 ಕಿಲೋಮೀಟರ್ ಎಲ್ಲ 3 ಕಡೆಯಲ್ಲಿ ವಾಹನಗಳು ನಿಂತು ಸಾಕಷ್ಟು ಅಡಚಣೆ ಉಂಟಾಗಿ ಆ ಸಂದರ್ಭದಲ್ಲಿ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಇರ್ಬೋದು, ಬೆಂಗಳೂರಿನ ವಿಮೆ ಕಂಪನಿ ಅಧಿಕಾರಿಗಳಿರ್ಬೋದು,
ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ನೀವು ಹೋರಾಟ ಹಿಂಪಡ್ರಿ ಅಂತ ಹೇಳಿ ಬರೆದು ಕೊಟ್ಟಿದ್ರು ನಮಗವ್ರು. ಏನಂತಂದ್ರೆ 15 ದಿನ 8 ದಿನದ ಒಳಗಾಗಿ ಎಲ್ಲಾ ವಿಮೆ ತುಂಬಿದಂತ ದ್ರಾಕ್ಷಿ ಬೆಳೆಗಾರರಿಗೆ ಸಂಪೂರ್ಣವಾಗಿ ನಾವು ಏನಾದ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅದಾಗಿ ಸುಮಾರು 3 ತಿಂಗಳು ಕಳೆದ್ರು ಕೂಡ ಅದರಲ್ಲಿ ಇನ್ನೂ ಒಂದು 3 ರಿಂದ 4 ಸಾವಿರ ಜನ ರೈತರು ಇನ್ನೂ ಅವ್ರಿಗೆ ವಿಮೆ ಬರ್ಬೇಕಾಗ್ಯದ. ಇವತ್ತು ಕೇಳಕ್ಕಾಗಿ ಏನ್ ಹೇಳಕತ್ತಾರ ಅವರು, ಜನವರಿ 15 ಒಳಗಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಅದಕ್ಕೆ ಇವಾಗ ಏನ್ ಹೇಳಕತ್ತಾರ, ಸಂಬಂಧಿಸಿದಂತ ಅಧಿಕಾರಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಲಾಗ್ಯಾರ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವಿಮೆ ಕಂಪನಿ ಅಧಿಕಾರಿಗಳ ಮೇಲೆ ಹಾಕ್ತಾರ, ವಿಮೆ ಕಂಪನಿಯವರು ತೋಟಗಾರಿಕೆ ನಮ್ಗೆ ಲಿಸ್ಟ್ ಬಂದಿಲ್ಲ ತವ್ರು ಹೇಳಕತ್ತಾರ. ಈ ರೀತಿಯಾಗಿ ರೈತರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿ ಇವತ್ತಿನ ದಿನ ಎಲ್ಲ ರೈತರು ಆತಂಕಕ್ಕೆ ಈಡಾಗ್ಯಾರ. ಆದಷ್ಟು ಬೇಗನೆ ಜಂಟಿ ನಿರ್ದೇಶಕರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಮತ್ತು ವಿಮೆ ಕಂಪನಿ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ 2 ದಿನದಾಗ ಈ ವಿಮೆ ಪರಿಹಾರ ಬರ್ಲಿಲ್ಲಪ್ಪ ಅಂತಂದ್ರ ಈ ಒಂದು ಹೋರಾಟ ಮುಂದಿನ ದಿನ ಉಗ್ರ ರೂಪಕ್ಕೆ ತಾಳ್ತದ. ಏನದ ಇಲ್ಲಿ ತೋಟಗಾರಿಕಾ ಇಲಾಖೆಯ ಕಚೇರಿ ಮುಂದೆ ನಾವೇನದ ಅಹೋರಾತ್ರಿ ಧರಣಿ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ನೀಡ್ತಾ ಇದ್ದೀನಿ. ಆದಷ್ಟು ಬೇಗನೆ ರೈತರ ತಾಳ್ಮೆಯನ್ನ ಪರೀಕ್ಷಿಸಬೇಡಿ, ಎಲ್ಲ ರೈತರು ಕೂಡ ಪರಿಹಾರ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಸರ್, ದ್ರಾಕ್ಷಿಯನ್ನು ಬೆಳೀತಕ್ಕಂಥ ಮತ್ತು ದ್ರಾಕ್ಷಿಗೆ ಏನು ಹವಾಮಾನದ ವೈಪರೀತ್ಯ ಸಲುವಾಗಿ ವಿಮೆಯನ್ನು ತುಂಬಿರ್ತಕ್ಕಂಥ ಎಲ್ಲರೂ ರೈತರು ನಾವು ತೋಟಗಾರಿಕೆ ಇಲಾಖೆಯ ಮುಂದೆ ಬಂದು ಕುಂತಿದ್ದೀವಿ. ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಹೋರಾಟ ಈ ನವೆಂಬರ್ 26ರಿಂದನೇ ಶುರುವಾಗಿದೆ. ಇಲ್ಲಿ ತನಕನೂ ಕೂಡ ಏನೋ ಕಂಪನಿದಾರರಾಗಲಿ ನಮಗೆ ಏನೋ ಹಣವನ್ನು ಹಾಕಿಲ್ಲ, ಏನು ವಿಮೆ ತುಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ರೈತರಿಗೆ ಹಣವನ್ನು ಹಾಕಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ನಾವು ಇಲ್ಲಿ ಉಗ್ರವಾದ ಹೋರಾಟವನ್ನು ಸದ್ಯಕ್ಕೆ ಇವತ್ತು ಇನಿಷಿಯೇಟ್ ಮಾಡಿದ್ದೀವಿ. ಇನ್ನು ಮುಂದೆ ಯಾವ ರೂಪ ತಾಳುತ್ತೋ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಆನಂತರ ಏನು ಇಲಾಖೆಗಳಾಗಲಿ ಇದ ಕಡೆ ಗಮನ ಹರಿಸಿ ರೈತರಿಗೆ ಸಮಸ್ಯೆಯನ್ನು ಪರಿಹರಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನಂತರ ನಮ್ಮ ಜಿಲ್ಲೆಯ 8 ಜನ ಶಾಸಕರಿದ್ದಾರೆ. ಬರ್ತಕ್ಕಂಥ 22ನೇ ತಾರೀಕು ವಿಶೇಷ ಅಧಿವೇಶನದಲ್ಲಿದೆ. ಈ ವಿಷಯದ ಬಗ್ಗೆ ದ್ರಾಕ್ಷಿ ಬೆಳೆಗಾರರ ವಿಮಾ ಸಂಬಂಧಪಟ್ಟಂತೆ ಧ್ವನಿ ಎತ್ತಿ ಆ ವಿಧಾನಸೌಧ ದಾಖಲೆಯನ್ನು ಆಗಿ ಮಾಡಿಬಿಟ್ಟು ಸರ್ಕಾರದಿಂದ ಒಂದು ಉತ್ತರವನ್ನು ಪಡ್ಕೊಳ್ಬೇಕು. ಹಾಗೆ ಸರ್ಕಾರದಿಂದ ನಮಗೆ ಪರಿಹಾರನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಂತೇಳಿ ನಾನು ಈ 8 ಜನ ಶಾಸಕರಿಗೂ ಕೂಡ ನಾನು ನಮ್ಮ ವಿಜಯಪುರ ಜಿಲ್ಲೆಯ ರೈತರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಮುಂದೆ ನಮ್ಮ ಜೊತೆಗೆ ಏನು ಈ ಸಂವಿಧಾನದ ಹೋರಾಟ ಇದೆ, ಜೊತೆಗೆ ಕಾನೂನು ಹೋರಾಟನೂ ಕೂಡ ನಾವು ಇನ್ನು ಮುಂದೆ ಆರಂಭಿಸ್ತಾ ಇದ್ದೇವೆ. ರೈತರು ಕೂಡ ಇನ್ನು ಕಾನೂನು ಹೋರಾಟಕ್ಕೆ ಇಳಿತಾರೆ ಅಂತಕ್ಕಂಥ ವಿಷಯವನ್ನು ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಸೆಕೆಂಡ್ ಗುರ್ಲಾಪುರ ಹೋರಾಟ ಇದು ಆಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶರಣಾರ್ಥಿ. ಆದಿಯೋಗಿ ಸದಾಶಿವಯ್ಯ ಕಿರಿಮಠ್, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆ, ವಿಜಯಪುರ.